ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ನಿಮಗೆ ಲಕ್ಷ್ಮಿನ ಯಾವ ರೀತಿ ನಾವು ಸಿಂಪಲ್ಲಾಗಿ ಅಲಂಕಾರ ಮಾಡಬಹುದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಸೊ ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ಮುಖವಾಡ ಬರುತ್ತೆ ಅಲ್ವಾ, ಸೊ ಅದಕ್ಕೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಕೆಲವರು ಕಾಡಿಗೆ ಎಲ್ಲ ಜಾಸ್ತಿ ಹಚ್ಬಿಡ್ತಾರೆ, ಸೊ ರಿಯಲಿ ಲುಕ್ ಆಗಿರಲ್ಲ. ಸೊ ನಾನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ಫೋಟೋ ನೋಡಿದ್ದೀರಾ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ನೋಡಿ, ಈಗ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನಿಲ್ಲಿ ದೇವರಿಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ನ ನಾನು ತೊಗೊಂಡಿದ್ದೆ. ಸೊ ತಾಳಿ ಸಹ ನಾನು ಮಾಡಿಸಿ ಇಟ್ಕೊಂಡಿದ್ದೆ. ಗೋಲ್ಡು ಓಲೆ ಮಾತ್ರ ನಾನು ಹಾಕ್ತಿದ್ದೀನಿ. ಈಗ ನಾನು ದೇವ್ರಿಗೆ ಅಂತಲೇ ಸಪ್ರೇಟಾಗಿ ನಾನು ಕೆಲವೊಂದು ಐಟಮ್ಸ್ನ ತೊಗೊಂಬಂದಿದ್ದೀನಿ. ಇದನ್ನು ನಾವು ಯೂಸ್ ಮಾಡುವಂತಹದ್ದು ದೇವ್ರಿಗೆ ನಾವು ಯೂಸ್ ಮಾಡಬಾರ್ದು. ನಾವಿಲ್ಲಿ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ತೀವಲ್ವ, ಸೊ ಅದೇ ರೀತಿಯೇ ಒಂದು ಲೇಯರಲ್ಲಿ ಮುಖವಾಡದಲ್ಲಿ ಡಿಸೈನ್ ಕೊಟ್ಟಿರ್ತಾರೆ. ಸೊ ನಿಮಗೆ ಯಾವ ರೀತಿ ಡಿಸೈನ್ ಕೊಟ್ಟಿದ್ದಾರೋ ಅದೇ ಡಿಸೈನ್ ಮೇಲೆ ನೀವು ಒಂದು ಲೇಯರ್ನ ನೀಟಾಗಿ ಹಚ್ಕೊಳ್ಳಿ. ಅದು ತುಂಬ ಅಂದರೆ ತುಂಬ ಥಿಕ್ನೆಸ್ ಆಗಿ ಹಾಕಕ್ಕೆ ಹೋಗಬೇಡಿ. ನೆಕ್ಸ್ಟು ಮುಖವಾಡ ನಾವು ಕ್ಲೀನ್ ಮಾಡಲಿಕ್ಕೂ ಸಹ ಕಷ್ಟ ಆಗುತ್ತೆ. ಸೊ ಹಾಗೆ ನಮಗೆ ನೋಡಲಿಕ್ಕೂ ಲುಕ್ಕಾಗಿ ಕಾಣಿಸ್ಬೇಕಲ್ವ, ಸೊ ಹಾಗಾಗಿ ಸಿಂಪಲ್ಲಾಗಿ ಹಚ್ಕೊಳ್ಳಿ. ನೋಡಿ, ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸಿಂಪಲ್ಲಾಗಿ ಹಚ್ಕೊಂಡ್ರೆ ಸಾಕಾಗುತ್ತೆ. ಕೆಲವರು ತುಂಬ ಓವರಾಗಿ ಮೇಕಪ್ ಮಾಡಿರ್ತಾರೆ, ಸೊ ಅದು ಅಷ್ಟು ಲುಕ್ಕಾಗಿರಲ್ಲ. ನೀವು ಬೇಕಾದರೆ ಕೆಲವೊಂದು ವಿಡಿಯೋಸಲ್ಲಿ ಗಮನಿಸಿ ನೋಡಿ. ಈಗ ಬಟ್ ಅವ್ರವ್ರ ಇಷ್ಟ ಇರುತ್ತೆ ಅಲ್ವಾ, ಅವರು ಯಾವ ರೀತಿ ಇರುತ್ತೋ, ಬಟ್ ಸಿಂಪಲ್ಲಾಗಿ ಇರುತ್ತೆ ಅಂತ ಹೇಳಿ ಹೇಳ್ತಿದ್ದೀನಿ. ಈಗ ನೋಡಿ, ಒಂದು ದೃಷ್ಟಿ ಬಟ್ಟನ್ನು ಇಟ್ಟಿದ್ದೀನಿ. ನಾನು ಮೂಗುಬಟ್ಟು ಸಹ ದೇವರಿಗೆ ಗೋಲ್ಡಲ್ಲೇ ನಾನು ಮಾಡಿಸಿ ಹಾಕಿದ್ದೆ. ಸೊ ಅದು ಫಿಕ್ಸ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಸೊ ಅದು ಫಿಕ್ಸ್ ಆಗಿಯೇ ಇರುತ್ತೆ. ಈಗ ನಾನು ಕಣ್ಣು ಎಲ್ಲನೂ ಅಷ್ಟೇ ನಾನು ಫಿಕ್ಸ್ ಆಗಿ ಹಾಗೆ ಇಟ್ಟಿದ್ದೀನಿ. ಸ್ಟಿಕ್ಕರ್ ಬರುತ್ತೆ, ಸೊ ಆ ಸ್ಟಿಕ್ಕರ್ನ ನೀವು ಹಾಗೆ ಬಿಡ್ಬೋದು. ಈಗ ನಾನು ಓಲೆನ ಫಿಕ್ಸ್ ಮಾಡ್ತಿದ್ದೀನಿ. ಓಲೆಗೆ ಫಸ್ಟೇ ನಾವು ಹೋಲ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ನಾವು ತೊಗೊಳ್ತೀವಲ್ವ ಮುಖವಾಡ, ಸೊ ಆ ಟೈಮಲ್ಲಿ ನೀವು ಮೂಗುಬಟ್ಟಿಗೆ ಮತ್ತು ಕಿವಿಗೆ ಹೋಲನ್ನ ಮಾಡಿಸ್ಕೊಂಡಿದ್ರೆ ನಿಮಗೆ ಓಲೆ ಹಾಕಲಿಕ್ಕೆ ತುಂಬ ಈಸಿಯಾಗಿ ಆಗುತ್ತೆ. ಕೆಲವರು ಅದರಲ್ಲೇ ಫಿಕ್ಸ್ ಮಾಡಿ ಸಹ ಬಿಡ್ತಾರೆ. ಸೊ ನಾವು ಹಾಕುವಂತಹ ಒಡವೆನ ದೇವ್ರಿಗೆ ಹಾಕಬೇಕಾದ್ರೆ ನೀಟಾಗಿ ವಾಶ್ ಮಾಡಿ, ಅರಿಶಿನ ನೀರಲ್ಲಿ ವಾಶ್ ಮಾಡಿ, ಮತ್ತು ಗೋಮೂತ್ರ ಬರುತ್ತೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ನಾವು ಸೇರಿಸ್ಬೇಕಾಗುತ್ತೆ ದೇವ್ರಿಗೆ. ಅಶುಭ ಸಂಕೇತ ಅದು. ಸೊ ಹಾಗಾಗಿ ನಿಧಾನಕ್ಕೆ ನೀವು ಕೆಲವೊಂದು ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಈಗ ನೋಡಿ, ನಾನು ಎರಡೂ ಸಹ ಓಲೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಇರಬೇಕು, ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯು ಸಹ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಹಚ್ಕೊಂಡಿದ್ದೆ. ಈಗ ನಿಮಗೆ ಲಿಪ್ಟಿಕ್ಕು ಯಾವ ಕಲರ್ ಬೇಕೋ ಸೊ ಆ ಕಲರ್ನ ನೀವು ಹಾಕ್ಕೊಳ್ಳಿ. ನಿಮ್ಮ ಮುಖವಾಡಕ್ಕೆ ನಿಮಗೆ ಯಾವ ಕಲರ್ ಇಷ್ಟ ಬರುತ್ತೋ ಅದನ್ನು ನೀವು ಹಚ್ಬಹುದು. ಸೊ ನನಗೆ ಪಿಂಕ್, ಲೈಟ್ ಪಿಂಕು ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ನಾನು ಲೈಟ್ ಪಿಂಕನ್ನ ಹಾಕಿದ್ದೀನಿ. ನಿಮಗೆ ಇದರಲ್ಲಿ ಹಾಕಲಿಕ್ಕೆ ಬಂದಿಲ್ಲ ಅಂತಂದರೆ ಬರ್ಡ್ ಬರುತ್ತಲ್ವ, ಕಿವಿಯೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಬಟ್ ಯಾವುದೇ ನೀವು ಯೂಸ್ ಮಾಡಬೇಕಾಗಲಿ ದೇವ್ರಿಗೆ ಹೊಸದನ್ನು ಚೆನ್ನಾಗಿರೋದನ್ನು ನೀವು ತೊಗೊಳ್ಳಿ. ನೋಡಿ, ನಾನು ಈಗ ಬರ್ಡ್ ಸಹಾಯದಿಂದ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮತ್ತು ತುಂಬ ಲುಕ್ಕಾಗಿ ಸಹ ಕಾಣಿಸುತ್ತೆ. ಹಾಗೆ ನಾನಿಲ್ಲಿ ಅರಿಶಿನ ದಾರ ಮತ್ತು ನೀರನ್ನು ಬೆರೆಸಿ ಇಟ್ಕೊಂಡಿದ್ದೆ. ಸೊ ಈಗ ಅರಿಶಿನೂ ಸಹ ಕೆನ್ನೆಗೆ ಹಚ್ಚಬೇಕಾಗುತ್ತೆ. ಸೈಡಲ್ಲಿ ಏನಾದರೂ ಸ್ವಲ್ಪ ಇದ್ದರೆ ನೀವು ಅದನ್ನು ಸೈಡಲ್ಲಿ ಒಂದು ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡ್ಕೊಳ್ಬಹುದು. ಹಾಗೆ ನೀವು ಲಿಪ್ಟಿಕ್ಕು ಸಹ ಅಷ್ಟೇ ಹೊಸದೇ ತೊಗೊಳ್ಬೇಕಾಗುತ್ತೆ. ನಾವು ಯೂಸ್ ಮಾಡಿರೋಂತಹದ್ದು ದೇವ್ರಿಗೆ ಯೂಸ್ ಮಾಡಬಾರ್ದು. ಈಗ ನೋಡಿ, ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅರಿಶಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಅರಿಶಿನಗೆ ನಾವು ಯಾವ ರೀತಿ ಕೆನ್ನೆಗೆ ಹಾಕ್ಕೊಳ್ತೀವಿ ಅರಿಶಿನ, ಸೊ ಅದೇ ರೀತಿ ಅಮ್ಮನಿಗೂ ಸಹ ಹಾಕಬೇಕಾಗುತ್ತೆ. ಹಾಗಾಗಿ ತುಂಬ ಲೈಟಾಗಿ ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಬೆಳ್ಳಿ ಸ್ವಲ್ಪ ಕಲರ್ ಇರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ತುಂಬ ಓವರಾಗಿ ಹಾಕಿದರೂ ಸಹ ಅಷ್ಟು ಚೆನ್ನಾಗಿ ಕಾಣಲ್ಲ. ನೋಡಿ, ಈ ರೀತಿ ನೀವು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರುವಂತಹ ರೀತಿ ನೀವು ಸಹ ಹಚ್ಕೊಳ್ಳಿ.
ಈಗ ಅದೇ ಅರಿಶಿನ ಸ್ವಲ್ಪ ಲೈಟಾಗಿ ನೀರನ್ನು ಹಾಕ್ಕೊಂಡು ಈಗ ನಾವು ಯಾವ ರೀತಿ ಕುಂಕುಮ ಹಚ್ಕೊಳ್ತೀವಿ ಅಮ್ಮನಿಗೂ ಸಹ ಅದೇ ರೀತಿ ಕುಂಕುಮ ಹಚ್ಕೊಳ್ಳಿ. ಸೊ ನಾನೀಗ ರೆಡಿ ಮಾಡ್ತಾ ಇರೋ ಟೈಮ್ ಬಂದುಬಿಟ್ಟು ಎಷ್ಟು 1:30 ಆಗಿತ್ತು, ನೈಟು 1:30 ಆಗಿತ್ತು. ಸೊ ನನಗೆ ಆ್ಯಕ್ಚುಲಿ ಹಬ್ಬ ಅಂತಂದರೆ ನೈಟು ನಿಜವಾಗ್ಲೂ ನಿದ್ದೆನೇ ಬರೋಲ್ಲ. ನೀಟಾಗಿ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಈಗ ನೋಡಿ ಇದಕ್ಕೂ ಅಷ್ಟೇ ಮೇಲೆ ಮತ್ತೆ ದೇವರಿಗೆ ಬೊಟ್ಟಿಡಕ್ಕಂತಲೇ ಒಂದು ಕೊಟ್ಟಿರ್ತಾರೆ ಡಿಸೈನು. ಸೊ ಅದಕ್ಕೆ ಸಹ ನೀವು ಕುಂಕುಮನ ಇಲ್ಲಿ ಚೆನ್ನಾಗಿ ಸ್ವಲ್ಪ ಎತ್ತಿ ಕಾಣಿಸುವ ರೀತಿ ಹಾಕ್ಕೊಳ್ಳಿ. ಹಾಗಾದರೆ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೈಡಲ್ಲೆಲ್ಲ ನೀವು ಕೆಲವರು ಇದಕ್ಕೂ ಸಹ ಬ್ಲಾಕ್ ಎಲ್ಲ ಹಚ್ಚಿಬಿಡ್ತಾರೆ, ಅಷ್ಟು ಚೆನ್ನಾಗಿ ಕಾಣಲ್ಲ ಬ್ಲಾಕ್ ಎಲ್ಲ. ಈ ರೀತಿ ಸ್ವಲ್ಪ ದಪ್ಪವಾಗಿ ಕುಂಕುಮನ ಹಚ್ಕೊಳ್ಳಿ. ನೋಡಿ ಎಷ್ಟು ಸಿಂಪಲ್ಲಾಗಿ ರೆಡಿ ಆಗಿದೆ ಅಂತ ಹೇಳಿ. ನೋಡಿದ್ರಲ್ವ, ಇಷ್ಟೇ ಸಾಕು. ತುಂಬ ಅಂದರೆ ತುಂಬ ಲುಕ್ಕಾಗಿರುತ್ತೆ. ಓಲೆನೂ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನಾನು ದೇವ್ರಿಗೆ ಅಂತ ಹೇಳಿ ಗೆಜ್ಜೆ ಪ್ರತಿ ವರ್ಷವೂ ಇದನ್ನು ಇಡ್ತೇನೆ ಗೆಜ್ಜೆ. ಬಟ್ ನನ್ನ ಕೈ ಕಾಲು ಏನೂ ಇಡಲ್ಲ. ಅಮ್ಮನಿಗೆ ಗೆಜ್ಜೆ ಮತ್ತು ಕಾಲುಂಗುರ ತಾಳಿ ಎಲ್ಲ ಮಾಡಿಸಿ ಇಟ್ಟಿದ್ದೆ ನಾನು. ಪ್ರತಿ ವರ್ಷ ನಾನು ಅದನ್ನೇ ಯೂಸ್ ಮಾಡ್ತೇನೆ. ಕೈ ಕಾಲು ಎಲ್ಲ ವಿಗ್ರಹ ಇಟ್ಟರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ನನಗೆ ಭಯ. ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು. ಕಾಯಿನ ಕ್ಲೀನ್ ಮಾಡಿಕೊಂಡು ಅರಿಶಿನ ಹಚ್ಕೊಂಡಿದ್ದೆ. ನೋಡಿ ಈ ರೀತಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಂಕಣ ಕಟ್ಟಲಿಕ್ಕೆ ಅಂತ ಹೇಳಿ ನಾನು ಹೂವನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಆ್ಯಂಡ್ ಟೇಕ್ ಕೇರ್.